ಒಂದ್ ಕಡೆ ಚಳಿಗಾಲದ ಅಧಿವೇಶನ ಇದ್ರೆ ಇನ್ನೊಂದ್ ಕಡೆ ಕಾಂಗ್ರೆಸ್ ಪಾಳ್ಯದಲ್ಲಿ ಕುರ್ಚಿ ಕಿತ್ತಾಟ ಮುಂದುವರಿತಾ ಇದೆ. ಅಧಿವೇಶನದ ಹೊತ್ತಲ್ಲೇ ಕಾಂಗ್ರೆಸ್ನಲ್ಲಿ ಕುರ್ಚಿಯ ಕಿಚ್ಚು ಜೋರಾಗಿ ಉರಿಯೋದಕ್ಕೆ ಶುರುವಾಗಿದೆ. ನಾಯಕತ್ವ ಬಿಕ್ಕಟ್ಟಿನಿಂದ ಬಣ ರಾಜಕೀಯ ಬಿರುಸು ಪಡ್ಕೊಂಡಿದೆ. ಡಿನ್ನರ್ ಮೀಟಿಂಗ್ಗಳು, ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಬ್ಯಾಕ್ ಟು ಬ್ಯಾಕ್ ನಡೀತಾ ಇದೆ. ಕುರ್ಚಿ ಕದನದ ಮಧ್ಯೆ ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಹಾಗೇನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಯಾಣವನ್ನ ಬೆಳೆಸಲಿದ್ದಾರೆ. ನಾಳೆ ದೆಹಲಿಯಲ್ಲಿ ವೋಟ್ ಚೋರಿ ವಿರುದ್ಧ ರ್ಯಾಲಿಯನ್ನ ಹಮ್ಮಿಕೊಳ್ಳಲಾಗಿದೆ ಕಾಂಗ್ರೆಸ್ನ ವತಿಯಿಂದ. ಇಂದು ಸಂಜೆ 4 ದೆಹಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಅದಾದ ಮೇಲೆ ನಾಳೆ ಬೆಳಗ್ಗೆ 10 ಗಂಟೆಗೆ ದಿಲ್ಲಿಗೆ ಸಿದ್ದರಾಮಯ್ಯ ಹೋಗ್ತಾ ಇದ್ದಾರೆ. ಈಗಾಗಲೇ ಕೆಲ ಸಚಿವರು, ಶಾಸಕರು ದಿಲ್ಲಿಯಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ಡಿಕೆ ಶಿವಕುಮಾರ್ ಜೊತೆಗೂ ಕೂಡ ಕೆಲ ಶಾಸಕರು, ಸಚಿವರು ದೆಹಲಿಗೆ ಹೋಗೋ ಸಾಧ್ಯತೆ ಇದೆ. ವೋಟ್ ಚೋರಿ ರ್ಯಾಲಿ ಬಳಿಕ ಹೈಕಮಾಂಡ್ ಭೇಟಿಯಾಗುವಂತಹ ಸಾಧ್ಯತೆ ಇಲ್ಲಿ ಹೆಚ್ಚಾಗಿ ಕಾಡ್ತಾ ಇದೆ. ಪವರ್ ಶೇರಿಂಗ್ ಬಗ್ಗೆ ಸ್ಪಷ್ಟತೆಗೆ ಡಿಕೆ ಶಿವಕುಮಾರ್ ಪಟ್ಟು ಹಿಡಿಯುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನು ಕೊಟ್ಕೊಂಡು ಬರ್ತಾ ಇದ್ದಾರೆ. ಸದ್ಯಕ್ಕೆ ಸಿಎಂ ಹಾಗೂ ಡಿಸಿಎಂ ದೆಹಲಿಯ ಭೇಟಿ ಕುತೂಹಲ ಮೂಡಿಸ್ತಾ ಇದೆ. ಸಿಎಂ ಜೊತೆಗೆ ದಿಲ್ಲಿಗೆ ಆಪ್ತ ಸಚಿವರು ಕೂಡ ಹೋಗ್ತಾ ಇದ್ದಾರೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಗಮನಿಸ್ತಾ ಹೋಗಬಹುದು. ವೋಟ್ ಚೋರಿ ವಿರುದ್ಧ ಕಾಂಗ್ರೆಸ್ ಪಾಳ್ಯದಲ್ಲಿ ಬಹುದೊಡ್ಡ ರ್ಯಾಲಿ ಇದೆ ನಾಳೆ ದೆಹಲಿಯಲ್ಲಿ. ಹೀಗಾಗಿ ಎಲ್ಲ ಘಟಾನುಘಟಿ ನಾಯಕರು ಆಲ್ರೆಡಿ ದೆಹಲಿಯತ್ತ ಹೋಗ್ತಾ ಇದ್ದಾರೆ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಸಂಜೆ 4 ಹೋದ್ರೆ ನಾಳೆ ಬೆಳಗ್ಗೆ 10 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಹೋಗ್ತಾ ಇದ್ದಾರೆ. ಚಳಿಗಾಲದ ಅಧಿವೇಶನ ಒಂದ್ ಕಡೆ ಆದ್ರೆ ಕುರ್ಚಿ ಕಿತ್ತಾಟ ಇನ್ನೂ ಕೂಡ ನಿಂತಿಲ್ಲ. ಹೈಕಮಾಂಡ್ ಎಷ್ಟೇ ಹೇಳಿದ್ರು ಕೂಡ ಇವರಿಗೆ ಬುದ್ಧಿ ಬರ್ತಾ ಇಲ್ಲ ಅನ್ನುವಂಥ ವಿಚಾರ ಕೇಳಿ ಬರ್ತಾ ಇದೆ. ವೋಟ್ ಚೋರಿ ಅಭಿಯಾನಕ್ಕೆ ಸಿಎಂ ಹಾಗೂ ಡಿಸಿಎಂ ದೆಹಲಿಗೆ ಹೋಗ್ತಾ ಇದ್ದಾರೆ. ಸೊ ನಾನು ಕೂಡ ಹೋಗ್ತಾ ಇದ್ದೀನಿ. ನನ್ನ ಜೊತೆ ಯಾವ ಶಾಸಕರು, ಸಚಿವರು ಬರ್ತಿಲ್ಲ. ಅವರ ಕ್ಷೇತ್ರದ ಜನರ ಜೊತೆ ಅವರು ಬರ್ತಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಊಹಾಪೋಹಗಳಿಗೆ ಸ್ಪಷ್ಟತೆಯನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ನಾನು ಯಾರ ಜೊತೆ ಕೂಡ ಹೋಗ್ತಿಲ್ಲ. ವೋಟ್ ಚೋರಿ ಅಭಿಯಾನಕ್ಕಾಗಿ ನಾನು ಮಾತ್ರ ಹೋಗ್ತಾ ಇದ್ದೀನಿ. ನನ್ನ ಜೊತೆ ಯಾವ ಶಾಸಕರು, ಸಚಿವರುಗಳು ಬರ್ತಿಲ್ಲ. ಅವರವರ ಕ್ಷೇತ್ರದ ಜನರ ಜೊತೆ ಅವರವರು ಅಲ್ಲಿಗೆ ಬರ್ತಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸ್ಪಷ್ಟನೆ ಕೊಡೋ ಕೆಲಸ ಮಾಡಿದ್ದಾರೆ. ನಮ್ಮ ರಾಜ್ಯದಿಂದ ವೋಟ್ ಚೋರಿ ಅಭಿಯಾನ ಪ್ರಾರಂಭ ಆಗಿದೆ. ಫ್ರೀಡಂ ಪಾರ್ಕ್ ಇಂದ ನಾಳೆ ರಾಮಲೀಲಾ ಮೈದಾನದಲ್ಲಿ ಆಗ್ತಾ ಇದೆ. ನಮ್ಮಲ್ಲಿ ಸುಮಾರು 1,000ಕ್ಕೂ ಹೆಚ್ಚು ಜನ ನಮ್ಮ ಕಾರ್ಯಕರ್ತರು ದೆಹಲಿಗೆ ಹೋಗಿದ್ದಾರೆ. ಕೆಲವರು ಟ್ರೈನಲ್ಲಿ ಹೋಗಿದ್ದಾರೆ, ಕೆಲವರು ಫ್ಲೈಟಲ್ಲಿ ಹೋಗಿದ್ದಾರೆ. ರಾಜ್ಯದ ಎಲ್ಲ ಮೂಲೆಯಿಂದ ಕೂಡ ನಮ್ಮ ಮುಖಂಡರುಗಳೆಲ್ಲ ಹೋಗಿದ್ದಾರೆ. ಸುಮಾರು 100ಕ್ಕೂ ಹೆಚ್ಚು ಜನ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಹೋಗ್ತಾ ಇದ್ದಾರೆ. ಸೊ ನಾನು ಹೋಗಬೇಕಾಗಿದೆ. ಅವ್ರಿಗೆಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಕೆಲವರು ಅವರವರೇ ಮಾಡ್ಕೊಂಡಿದ್ದಾರೆ, ಕೆಲವೆಲ್ಲ ನಾವು ರೂಮ್ಸ್ ಎಲ್ಲ ಕೂಡ ನಾವು 3 ಕಡೆ ರೂಮ್ಸ್ ಎಲ್ಲ ಮಾಡಿದ್ದೀವಿ. ನಾವೆಲ್ಲ ಭಾಗವಹಿಸ್ತೀವಿ, ಅವ್ರಿಗೆ ಶಕ್ತಿ ತುಂಬ್ತೀವಿ. ನಮ್ಗೆ ಆತ್ಮವಿಶ್ವಾಸ ಇದೆ. ಚುನಾವಣೆಯಲ್ಲಿ ಸೋತಾಗಿರ್ಬೋದು, ಆದರೆ ಜನರಿಗೆ ಜಾಗೃತಿ ಮೂಡಿಸಬೇಕು ಅಂತೇಳಿ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಈ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದಾರೆ. ಸೊ ಮಲ್ಲಿಕಾರ್ಜುನ ಖರ್ಗೆ ಅವರು ನೇತೃತ್ವ ವಹಿಸಿದ್ದಾರೆ. ಸೊ ನಾವು ಅವ್ರಿಗೆಲ್ಲ ಶಕ್ತಿ ತುಂಬಲು ನಾವು ಹೋಗ್ತಾ ಇದ್ದೀವಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಸದ್ಯಕ್ಕೆ ಕಾಂಗ್ರೆಸ್ ಪಾಳ್ಯದಲ್ಲಿ ಕುರ್ಚಿ ಕಿತ್ತಾಟ ಅನ್ನುವಂಥದ್ದು ಪೀಕ್ ಲೆವೆಲ್ಗೆ ಹೋಗಿ ನಿಂತಿದೆ. ಸದ್ಯಕ್ಕೆ ಡಿಸಿಎಂ ಮತ್ತೆ ಸಿಎಂ ನಾಳೆ ದೆಹಲಿಗೆ ಹೋಗ್ತಾ ಇದ್ದಾರೆ. ಡಿಸಿಎಂ ಇವತ್ತು ಹೋಗ್ತಾ ಇದ್ದಾರೆ. ಸದ್ಯಕ್ಕೆ ಹೈಕಮಾಂಡ್ ಭೇಟಿ ಆಗ್ತಾರಾ ಹೇಗೆ ಅಂತ? ಧನುಶ್ರೀ, ಬಹಳ ಪ್ರಮುಖವಾಗಿ ರಾಜ್ಯದಲ್ಲಿ ಏನು ಕುರ್ಚಿ ಕದನ ನಡೀತಾ ಇತ್ತು, ಇಂಥ ಒಂದು ಸಂದರ್ಭದಲ್ಲಿ ಈಗ ದೆಹಲಿಗೆ ಸಿಎಂ ಡಿಸಿಎಂ ಅವರು ಹೋಗ್ತಾ ಇರುವಂತದ್ದು ಒಂದು ಬಹಳ ಪ್ರಮುಖವಾದಂತಹ ವಿಚಾರ ಅಂತಂದ್ರೆ ಅಲ್ಲಿ ನಡೀತಾ ಇರತಕ್ಕಂತ ವೋಟ್ ಚೋರಿಯ ಪ್ರತಿಭಟನೆ. ನಾಳೆ ಏನು ವೋಟ್ ಚೋರಿಯ ಪ್ರತಿಭಟನೆ ಇದೆ, ಎಐಸಿಸಿ ಹಮ್ಮಿಕೊಂಡಿದೆ. ಆ ಒಂದು ಕಾರ್ಯಕ್ರಮದಲ್ಲಿ ಸಿಎಂ ಡಿಸಿಎಂ ಸೇರಿದಂತೆ ರಾಜ್ಯದ ಬಹುತೇಕ ಕಾಂಗ್ರೆಸ್ ಶಾಸಕರು ಅಲ್ಲಿ ಭಾಗಿಯಾಗ್ತಾರೆ. ಹಲವಾರು ಮುಖಂಡರು ಕೂಡ ಅಲ್ಲಿ ಭಾಗಿಯಾಗ್ತಾರೆ. ಆ ಒಂದು ವೋಟ್ ಚೋರಿಯ ಪ್ರತಿಭಟನೆಗೆ ಇವತ್ತೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೋಗ್ತಾ ಇರತಕ್ಕಂಥದ್ದು. ಸಂಜೆ 4:30ಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿನಿಂದ ದೆಹಲಿಗೆ ಪ್ರಯಾಣವನ್ನು ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಸಂಜೆಯೇ ದೆಹಲಿಯನ್ನು ತಲುಪುವಂತ ಕಾರಣಕ್ಕಾಗಿ ಸಂಜೆ ನಂತರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರೆ ಅನ್ನುವಂತ ಪ್ರಶ್ನೆಯೂ ಕೂಡ ಎದುರಾಗಿದೆ. ಈಗಾಗಲೇ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜಟಾಪಟಿ ರಾಜ್ಯದಲ್ಲಿ ನಡೀತಾ ಇರುವಂತಹ ಕಾರಣಕ್ಕಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು
ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋದಕ್ಕೆ ತರಾತುರಿಯಲ್ಲಿದ್ದಾರೆ. ಯಾವುದೇ ಆದರೂ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ರಾಜ್ಯದಲ್ಲಿರ್ತಕ್ಕಂಥ ಸನ್ನಿವೇಶಗಳನ್ನ, ಇಲ್ಲಿರ್ತಕ್ಕಂಥ ರಾಜಕೀಯ ವಿದ್ಯಮಾನಗಳನ್ನ ತಿಳಿಸುವಂತ ಕೆಲಸವನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ. ಇಂತಹ ಒಂದು ಸಂದರ್ಭದಲ್ಲಿ ವೋಟ್ ಚೋರಿಯ ಒಂದು ಪ್ರತಿಭಟನೆಗೂ ಒಂದು ದಿನ ಮುಂಚಿತವಾಗಿ ಅವರು ತೆರಳ್ತಾ ಇರುವಂತಹ ಕಾರಣಕ್ಕಾಗಿ ಬಹುತೇಕವಾಗಿ ಇವತ್ತು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ನಾಳೆ ಸಿಎಂ ಸಿದ್ದರಾಮಯ್ಯನವರು ಬೆಂಗಳೂರಿನಿಂದ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಅವರು ಕೂಡ ಅಲ್ಲಿ ವೋಟ್ ಚೋರಿಯ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ಆ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾದ ನಂತರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರ ಒಂದು ಅಪಾಯಿಂಟ್ಮೆಂಟ್ ಅನ್ನು ಕೂಡ ಕೇಳಿದ್ದಾರೆ, ಅವರ ಭೇಟಿಗೂ ಕೂಡ ಅವಕಾಶವನ್ನು ಕೇಳಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಚರ್ಚೆ ಇರುವಂತದ್ದು. ಜೊತೆಗೆ ಅದು ಬಹುತೇಕವಾಗಿ ಖಚಿತವೂ ಕೂಡ ಹೌದು. ಜೊತೆಗೆ ಕೇಂದ್ರ ಸಚಿವರೊಂದಿಗೂ ಕೂಡ ಮಾತುಕತೆಯನ್ನು ಸಿಎಂ ಸಿದ್ದರಾಮಯ್ಯನವರು ಮಾಡ್ತಾರೆ ಅಂತ ಹೇಳಲಾಗ್ತದೆ. ಆದ್ರೆ ಆ ಎಲ್ಲದರ ನಡುವೆ ಸಿಎಂ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರೊಂದಿಗೆ ಒಂದು ಮಾತುಕತೆಯನ್ನು ಮಾಡುವಂತವರು ಕೂಡ ಇದ್ದಾರೆ ಅನ್ನುವಂಥದ್ದು ಕೂಡ ಈಗ ಬಂದಿರತಕ್ಕಂಥ ಮಾಹಿತಿ. ಈ ಎಲ್ಲಾ ಸನ್ನಿವೇಶಗಳನ್ನ ನೋಡ್ತಾ ಹೋದ್ರೆ ಕುರ್ಚಿ ಕದನ ಏನ್ ರಾಜ್ಯದಲ್ಲಿ ನಡೀತಾ ಇದೆ, ಇದೆಲ್ಲದಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ಅನ್ನ ಇಡಬೇಕಾದಂತವರು ಹೈಕಮಾಂಡ್ ಈಗ ಈ ಒಂದು ವೋಟ್ ಚೋರಿಯ ಪ್ರತಿಭಟನೆಯಲ್ಲಿ ಬಿಜಿಯಾಗಿರ್ತಕ್ಕಂಥ ಕಾರಣಕ್ಕಾಗಿ ನಾಳೆಯ ಪ್ರತಿಭಟನೆ ಸಂದರ್ಭದಲ್ಲಿ ರಾಜ್ಯದ ನಾಯಕರಿಬ್ಬರಿಗೆ ಏನಾದರೂ ಅವಕಾಶವನ್ನು ಕೊಡ್ತಾರಾ, ಭೇಟಿಗೆ ಸಮಯಾವಕಾಶವನ್ನು ಕೊಡ್ತಾರ ಅನ್ನುವಂಥ ಪ್ರಶ್ನೆಯೂ ಕೂಡ ಈಗ ಉದ್ಭವವಾಗಿದೆ. ಜೊತೆಗೆ ಈಗಾಗಲೇ ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಕಾರಣಕ್ಕಾಗಿ ರಾಜ್ಯದಲ್ಲಿ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗಿದ್ದಾವೆ. ನಾಯಕತ್ವ ಬದಲಾವಣೆಯೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿದ್ರು. ಇದು ಸಿಎಂ ಸಿದ್ದರಾಮಯ್ಯನವರ ಬಣದ ನಾಯಕರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ವ್ಯತಿರಿಕ್ತವಾಗಿ ಹೇಳಿಕೆಯನ್ನು ಕೊಡದೇ ಇರುವಂತಹ ಕಾರಣಕ್ಕಾಗಿ, ಯಾವುದೇ ರೀತಿಯ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆಯನ್ನ ಸರಿ ಇಲ್ಲ ಅನ್ನುವಂಥ ರೀತಿಯಲ್ಲಿ ಹೇಳದೇ ಇರುವಂತಹ ಕಾರಣಕ್ಕಾಗಿ ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಆಪ್ತರು ಕೂಡ ಸಾಕಷ್ಟು ಕೆಂಡ ಕಾರ್ತಾ ಇದ್ದಾರೆ. ಈ ಒಂದು ರೀತಿಯ ಹೇಳಿಕೆಯನ್ನ ಯತೀಂದ್ರ ಸಿದ್ದರಾಮಯ್ಯನವರು ಕೊಡಬಾರ್ದಿತ್ತು, ಹೈಕಮಾಂಡ್ ನ ಕೆಲಸವನ್ನ ಯತೀಂದ್ರ ಸಿದ್ದರಾಮಯ್ಯನವರು ಮಾಡಬಾರ್ದಿತ್ತು ಅನ್ನುವಂಥ ರೀತಿಯಲ್ಲಿ ಇಕ್ಬಾಲ್ ಹುಸೇನ್ ಸೇರಿದಂತೆ ಸಾಕಷ್ಟು ಜನ ಡಿಸಿಎಂ ಆಪ್ತರು ಹೇಳ್ತಾ ಇದ್ರು. ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳು ಕೂಡ ಏರ್ಪಟ್ಟಿತ್ತು. ಕಾರ್ತಿಕ್, ನೀವು ಹೇಳ್ತಾ ಇದ್ರೆ ಯತೀಂದ್ರ ಸಿದ್ದರಾಮಯ್ಯ ಕೂಡ ಸಿಎಂ ಅವರ ಪುತ್ರ, ಅವರು ಕೂಡ ಒಂದಷ್ಟು ಹೇಳಿಕೆಗಳನ್ನು ಕೊಡ್ತಾ ಬರ್ತಾ ಇದ್ದಾರೆ. ಹೈಕಮಾಂಡ್ ಈ ಹಿಂದೆನೆ ಹೇಳಿತ್ತು ಕುರ್ಚಿ ಕಿತ್ತಾಡದ ಬಗ್ಗೆ ಮಾತಾಡಕ್ ಹೋಗ್ಬೇಡಿ ಅಂತ. ಆದ್ರೂ ಕೂಡ ಸಿಎಂ ಪುತ್ರ ಈ ರೀತಿ ಮಾತನಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖರ್ಗೆ ಅಥವಾ ವೇಣುಗೋಪಾಲ್ ಅವ್ರ ಜೊತೆ ಹೋಗಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಕಂಪ್ಲೇಂಟ್ ಮಾಡಬಹುದಾ, ಈ ಒಂದು ಟಾಕ್ ವರ್ಗೆ ಫುಲ್ ಸ್ಟಾಪ್ ಇರುವಂತಹ ಕೆಲಸವನ್ನ ಮಾಡಿಸಬಹುದಾ ಅಂತ? ಖಚಿತವಾಗಿ ಅಂದ್ರೆ ಈಗಾಗಲೇ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆಗೆ ಪ್ರತಿಕ್ರಿಯೆಯನ್ನು ಕೊಡುವಂತ ಸಂದರ್ಭದಲ್ಲಿ ಧನುಶ್ರೀ ಪೂಜಾರಿ ಅವರು ಒಂದು ಮಾತನ್ನ ಹೇಳಿದ್ರು. ಯತೀಂದ್ರ ಅವರ ಹೇಳಿಕೆಗೆ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆಯನ್ನ ಕೊಡ್ಲಿ, ಅವರು ಅದಕ್ಕೆ ಏನ್ ಹೇಳ್ತಾರೆ ಅನ್ನುವಂಥದ್ದನ್ನ ನಾನು ನೋಡ್ತೇನೆ ಅನ್ನುವಂತ ಅರ್ಥದಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿದ್ರು. ಅದರ ಅರ್ಥ ಅಂತಂದ್ರೆ ಯತೀಂದ್ರ ಸಿದ್ದರಾಮಯ್ಯನವರು ಇರ್ಲಾರ್ದೆ ಬೇರೆ ಬೇರೆ ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇದು ಎಲ್ಲ ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರಿಗೆ ಸಾಕಷ್ಟು ಸಿಟ್ಟನ್ನು ಕೂಡ ತರಿಸಿತ್ತು. ಈ ಒಂದು ವಿಚಾರವನ್ನ ಅಲ್ಲಿ ಹೈಕಮಾಂಡ್ ನಾಯಕರ ಮುಂದೆ ಇಟ್ಟು ರಾಜ್ಯದಲ್ಲಿ ನಡೆದಿರತಕ್ಕಂತ ಈ ಒಂದು ಕುರ್ಚಿ ಕದನದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿಯಾಗಿ ಹಾನಿ ಆಗ್ತಾ ಇದೆ, ಅದರಲ್ಲೂ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಅಂದ್ರೆ ಅಸಂಬದ್ಧವಾಗಿರುವಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, ವ್ಯತಿರಿಕ್ತವಾಗಿರುವಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, ಅನಾವಶ್ಯಕವಾಗಿ ಈ ರೀತಿ ಹೇಳಿಕೆಯನ್ನು ಕೊಟ್ಟು ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅನ್ನುವಂತ ದೂರನ್ನ ಕೊಡೋದಕ್ಕೂ ಕೂಡ ಮುಂದಾದರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಬಹುತೇಕವಾಗಿ ಇವತ್ತು ಸಂಜೆಯೇ ಅವರು ವೇಣುಗೋಪಾಲ್ ಸೇರಿದಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡುವಂತ ಸಾಧ್ಯತೆಯೂ ಕೂಡ ದಟ್ಟವಾಗಿದೆ. ಅಲ್ಲಿ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಬಣದ ಶಾಸಕರು ಅಥವಾ ಸಚಿವರು ಕೊಟ್ಟಂತ ಹೇಳಿಕೆಗಳಿರ್ಬೋದು, ಯತೀಂದ್ರ ಸಿದ್ದರಾಮಯ್ಯ ಮಾಡಿರತಕ್ಕಂಥ ಎಡವಟ್ಟಿರ್ಬೋದು, ಇದೆಲ್ಲವನ್ನು ಕೂಡ ಅಲ್ಲಿ ಮುಂದಿಡುವಂತ ಕೆಲಸಗಳನ್ನು ಕೂಡ ಮಾಡುವಂತ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಇದರ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಏನು ಸುಮ್ಮನೆ ಉಳಿದಿಲ್ಲ, ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಅಲ್ಲಿ ಅವರು ಒಂದಿಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡುವಂತ ಸಾಧ್ಯತೆಯೂ ಕೂಡ ಇದೆ. ಈಗಾಗಲೇ ಹೈಕಮಾಂಡ್ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಂತಿಮವಾದಂತಹ ನಿರ್ಣಯವನ್ನು ತೆಗೆದುಕೊಳ್ಳಬೇಕಾಗಿದೆ. ಇದರ ಮಧ್ಯೆ ಹಿಂದೆ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಒಂದು ಮಾತನ್ನ ಕೊಟ್ಟಿತ್ತು. ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಏನು ಕ್ಯಾಬಿನೆಟ್ ಅನ್ನ ರೀಶಫಲ್ ಮಾಡೋದಕ್ಕೆ ಅವಕಾಶವನ್ನ ಕೊಡೋದಾಗಿಯೂ ಕೂಡ ಭರವಸೆ ಕೊಟ್ಟಿತ್ತು. ಆ ವಿಚಾರವನ್ನ ಸಿಎಂ ಸಿದ್ದರಾಮಯ್ಯನವರು ನಾಳೆ ರಾಹುಲ್ ಗಾಂಧಿ ಅವರ ಮುಂದೆ ಪ್ರಸ್ತಾಪ ಮಾಡುವಂತ ಸಾಧ್ಯತೆಯೂ ಕೂಡ ದಟ್ಟವಾಗಿದೆ. ಒಂದು ಹಂತಕ್ಕೆ ಜನವರಿಯ ವೇಳೆಗೆ ಕುರ್ಚಿ ಈ ಕದನಕ್ಕೆ ಸಂಬಂಧಪಟ್ಟಂತೆ ಒಂದು ಫುಲ್ ಸ್ಟಾಪ್ ಅನ್ನು ಇಡಲಾಗತ್ತೆ, ಅಂತಿಮಗೊಳಿಸಲಾಗತ್ತೆ ಅನ್ನುವಂತ ರೀತಿಯಲ್ಲಿ ಚರ್ಚೆಯಲ್ಲಿದೆ. ಇಂತಹ ಒಂದು ಸಂದರ್ಭದಲ್ಲಿ ಡಿಸಿಎಂ ಅವರು ದೆಹಲಿಯ ಪ್ರಯಾಣವನ್ನು ಕೈಗೊಂಡಿದ್ದಾರೆ. ವೋಟ್ ಚೋರಿಯ ಪ್ರತಿಭಟನೆ ಕಾರಣಕ್ಕಾಗಿ ತೆರಳುತ್ತಾ ಇದ್ರೂ ಕೂಡ ಅಲ್ಲಿ ಒಂದಿಷ್ಟು ರಾಜ್ಯದ ನಾಯಕತ್ವ ವಿಚಾರವೂ ಕೂಡ ಚರ್ಚೆ ಆಗತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಯಾವ ರೀತಿಯ ಸಂದೇಶವನ್ನ ಕಳಿಸಿಕೊಡುತ್ತೆ ಅನ್ನುವಂಥದ್ದು ಈಗಿರ್ತಕ್ಕಂಥ ಪ್ರಶ್ನೆ. ಥ್ಯಾಂಕ್ ಯು ಕಾರ್ತಿಕ್, ತಮ್ಮೆಲ್ಲ ಮಾಹಿತಿಗಾಗಿ.